ಹಿಂದಿನ ಅವಧಿಯಲ್ಲಿ ನಾವು ರಷ್ಯಾ ಕ್ರಾಂತಿಯ ಬಗ್ಗೆ ಇರತಕ್ಕಂಥ ಪೀಠಿಕೆ ಬಗ್ಗೆ ತಿಳ್ಕೊಂಡಿವಿ. ಅದರಲ್ಲಿ ಕಾರಣಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ಕಾರಣ, ಸಾಮಾಜಿಕ ಹಾಗೂ ಆರ್ಥಿಕ ಕಾರಣ, ರೂಸೀಕರಣ ಅಂತಕ್ಕಂಥ ಒಂದು ವ್ಯವಸ್ಥೆ, ಬುದ್ಧಿಜೀವಿಗಳ ಪಾತ್ರ ಅಂತಕ್ಕಂಥ ಒಟ್ಟು 4 ಕಾರಣಗಳ ಬಗ್ಗೆ ತಿಳ್ಕೊಂಡಿವಿ. ಈಗ ಇನ್ನು ಉಳಿದಿರ್ತಕ್ಕಂಥ 2 ಕಾರಣಗಳಂದ್ರೆ ರಕ್ತಸಿಕ್ತ ರವಿವಾರ ಅಥವಾ ಭಾನುವಾರ ಅಂತ ಕರಿತೀವಿ. ಇಲ್ಲಿ 1905 ಜನವರಿ 22ರಂದು ಭಾನುವಾರ ಅಂತಕ್ಕಂಥದ್ದು ಹೊತ್ತು ಬರ್ತದೆ. ಇಲ್ಲಿ ಫಾದರ್ಸ್ ಗ್ಯಾಪನ್ ನೇತೃತ್ವದಲ್ಲಿ ಇಲ್ಲಿ ಬೃಹತ್ ರ್ಯಾಲಿಯನ್ನು ಸಂಯೋಜಿಸ್ತಕ್ಕಂಥ ಒಂದು ಸಂದರ್ಭವನ್ನು ರಷ್ಯಾ ಕ್ರಾಂತಿಯಲ್ಲಿ ಕಾಣ್ತೀವಿ. ಮತ್ತು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಇಲ್ಲಿ ಜಾರನ್ನು ಭೇಟಿಯಾಗಬೇಕು ಅಂತಕ್ಕಂಥ ಬಯಸ್ತಕ್ಕಂಥ ಜನಾಂಗದವರು ಕೂಡ್ಕೊಳ್ತಕ್ಕಂಥದ್ದು ಕಾಣ್ತೀವಿ. ಆದ್ದರಿಂದ ಇಲ್ಲಿ ಅದರಲ್ಲಿ ಅನೇಕರನ್ನು ಸೈನ್ಯವು ಏನು ಮಾಡ್ತೀವಿ ನಿರ್ದಯವಾಗಿ ಕೊಂದು ಹಾಕಿದ್ದರಿಂದ ಇದನ್ನು ರಕ್ತಸಿಕ್ತ ರವಿವಾರ ಅಂತೇಳಿ ನಾವು ಕರಿತೀವಿ. ಇದು ರಷ್ಯನ್ನಲ್ಲಿ ಜಾರನ ವಿರುದ್ಧ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಕರಿತೀವಿ. ಯಾಕಪ್ಪ ಅಂದ್ರೆ ಇಲ್ಲಿ ಕೇವಲ ಅವರು ಇಲ್ಲಿ ಬೃಹತ್ ರ್ಯಾಲಿಯನ್ನು ಸಂಯೋಜಿಸುವ ಮೂಲಕ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಲು ಇಲ್ಲಿ ಜಾರ್ನ ಭೇಟಿಯಾಗಲಿಕ್ಕೆ ಬಯಸ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಜನರ ಮೇಲೆ ಇಲ್ಲಿರ್ತಕ್ಕಂಥ ಜಾರ್ ಸೈನ್ಯವನ್ನು ನುಗ್ಗಿಸುವ ಮೂಲಕ ಅಲ್ಲಿರ್ತಕ್ಕಂಥ ಜನರನ್ನು ಕೊಲ್ಲಿಸುವಂಥ ಒಂದು ಪಾತ್ರವನ್ನು ವಹಿಸ್ತಾನೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ಸಾಮಾನ್ಯ ಜನರು ಕೂಡ ಇಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥ ಇದು ಕೂಡ ರಷ್ಯಾ ಕ್ರಾಂತಿಯ ಕಾರಣಗಳಲ್ಲಿ ಒಂದು ಅಂತೇಳಿ ನೋಡ್ತೀವಿ. ಇದಾದ ನಂತರ ಇಲ್ಲಿ ರಷ್ಯಾ ಕ್ರಾಂತಿಯ ಮುಂದನೇ ಕೊನೆಯದಾಗಿರ್ತಕ್ಕಂಥ ಕಾರಣ ಸೈನಿಕ ಕಾರಣ ಅಂತ ಕರಿತೀವಿ. ಇಲ್ಲಿ 1905ರಲ್ಲಿ ಪುಟ್ಟ ರಾಷ್ಟ್ರವಾದ ಜಪಾನ್ ಅಂತಕ್ಕಂಥ ಒಂದು ರಾಷ್ಟ್ರವು ರಷ್ಯಾ ಅಂತಕ್ಕಂಥ ಒಂದು ಜಗತ್ತಿನ ದೊಡ್ಡ ರಾಷ್ಟ್ರವನ್ನು ಸೋಲಿಸ್ತಕ್ಕಂಥ ಒಂದು ಸಂದರ್ಭ ಕಾಣ್ತೀವಿ. ಆದ್ದರಿಂದ ಜಾರನ ವಿರುದ್ಧವಾಗಿ ಇಲ್ಲಿ ರಷ್ಯನ್ನಲ್ಲಿ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಯಾಕಪ್ಪ ಅಂದ್ರೆ ಇವತ್ತಿನ ಜಗತ್ತಿನ ದೊಡ್ಡ ರಾಷ್ಟ್ರ ಅಂತ ಕರಿತಕ್ಕಂಥ ರಷ್ಯಾ ಇಲ್ಲಿ ಕೇವಲ ಚಿಕ್ಕ ರಾಷ್ಟ್ರವಾಗಿರ್ತಕ್ಕಂಥ ಜಪಾನ್ ಕೈಯಲ್ಲಿ ಸೋತಿರ್ತಕ್ಕಂಥದ್ದು ಒಂದು ಅಲ್ಲಿಯ ಸಾಮಾನ್ಯ ಜನರಿಗೆ ಅಸಮಾಧಾನಕ್ಕೆ ಉಂಟಾಗಿರ್ತಕ್ಕಂಥದ್ದು ಒಂದು ಕಾಣ್ತೀವಿ. ಇದರ ಜೊತೆಗೆ ರಷ್ಯನ್ನರಿಗೆ ಜಾರ್ ಅಜೇಯನೆಂಬ ಒಂದು ನಂಬಿಕೆಯನ್ನು ನುಚ್ಚು ನೂರು ಮಾಡಿರ್ತಕ್ಕಂಥದ್ದು ಕಾಣ್ತೀವಿ. ಆದ್ದರಿಂದ ಇದರ ಜೊತೆಗೆ ರಷ್ಯಾವು ಕೂಡ ಇಂಗ್ಲೆಂಡ್ ಮತ್ತು ಫ್ರಾನ್ಸಿನ ಜೊತೆ ಸೇರಿಕೊಂಡು ಮೊದಲನೇ ಜಾಗತಿಕ ಯುದ್ಧವನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು ಕಾಣ್ತೀವಿ. ಮತ್ತು ರಷ್ಯಾವು ಅತ್ಯುತ್ತಮ ಫಿರಂಗಿ ದಳವನ್ನು ಹೊಂದಿತ್ತಾದರೂ ಕೂಡ ಅದರ ಸೈನ್ಯವು ತೀವ್ರ ಅವ್ಯವಸ್ಥೆಯಿಂದ ಕೂಡಿದ್ದಾಗಿತ್ತು. ಇಲ್ಲಿ ಶಸ್ತ್ರಾಸ್ತ್ರ ಮತ್ತು ಯುದ್ಧ ಸಾಮಗ್ರಿಗಳ ವಿಪುಲ ಸಂಗ್ರಹ ಇದ್ದಾಗಿಯೂ ಕೂಡ ಕಾಲಕ್ಕೆ ಸೂಕ್ತ ಸೈನಿಕ ನೀತಿಯನ್ನು ರೂಪಿಸಿ ಜಾರಿಗೊಳಿಸುವಲ್ಲಿ ರಷ್ಯಾ ವಿಫಲವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಆದ್ದರಿಂದ ಮೊದಲ ಜಾಗತಿಕ ಯುದ್ಧದ ವೇಳೆ 1915ರಲ್ಲಿ ರಷ್ಯಾ ಸೋಲುವ ಮೂಲಕ ಮತ್ತೊಂದು ಸೈನಿಕ ಹಿನ್ನಡೆಯನ್ನು ಎದುರಿಸಿರ್ತಕ್ಕಂಥದ್ದು ಕಾಣ್ತೀವಿ. ಈ ಹಿನ್ನಡೆಗಳು ರಷ್ಯಾದ ಒಂದು ಸೈನಿಕ ದೌರ್ಬಲ್ಯವನ್ನು ಜಗತ್ತಿಗೆ ಅನಾವರಣಗೊಳಿಸಿರ್ತಕ್ಕಂಥ ಒಂದು ವ್ಯವಸ್ಥೆಯಾಯಿತು ಅಂತೀವಿ. ಈ ಮೇಲಿನ ಎಲ್ಲ ಕಾರಣಗಳು ಕೂಡ ರಷ್ಯಾ ಕ್ರಾಂತಿಗೆ ಒಂದು ಮೂಲವಾಗಿರ್ತಕ್ಕಂಥ ಕಾರಣಗಳು ಅಂತೇಳಿ ಕರಿತೀವಿ. ಇದಾದ ನಂತರ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಈ ರಷ್ಯಾ ಕ್ರಾಂತಿ ಜರುಗಿತ್ತು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ರಷ್ಯಾದಲ್ಲಿರ್ತಕ್ಕಂಥ ದುಡಿಯುವ ವರ್ಗವು ಮಾರ್ಕ್ಸ್ ಅಂತಕ್ಕಂಥ ಒಬ್ಬ ಮಾರ್ಕ್ಸನ ವಾದದಿಂದ ಪ್ರಭಾವಿತಗೊಳ್ಳುವ ಮೂಲಕ ಅವರು ಕಾರ್ಮಿಕರ ಸಮಾಜವಾದಿ ಪ್ರಜಾಸತ್ತಾತ್ಮಕ ಪಕ್ಷವನ್ನು ಸಂಘಟಿಸತಕ್ಕಂಥ ಒಂದು ಸಂದರ್ಭವನ್ನು ಕಾಣ್ತೀವಿ. ಅದರ ಜೊತೆಗೆ 1903ರಲ್ಲಿ ಈ ಪಕ್ಷವು ತಾತ್ವಿಕ ಹಿನ್ನೆಲೆಯಿಂದ ಇಬ್ಬಾಗವಾಗುವ ಮೂಲಕ ಲೆನಿನ್ ನಾಯಕತ್ವದ ತೀವ್ರವಾದಿಗಳನ್ನು ಮತ್ತು ಬೋಲ್ಶೆವಿಕರು ಎಂತಲೂ ಅಲೆಕ್ಸಾಂಡರ್ ಕರನ್ಸ್ಕಿಯ ನೇತೃತ್ವದಲ್ಲಿ ಸೌಮ್ಯವಾದಿಗಳನ್ನು ಇಲ್ಲಿ ಮೆನ್ಸ್ವಿಕರ್ ಎಂದು ಕರೆಯತಕ್ಕಂಥ ಒಂದು ಸಂದರ್ಭವನ್ನು ಕಾಣ್ತೀವಿ. ಇಂಥ ಸಂದರ್ಭದಲ್ಲಿ 1915ರಲ್ಲಿ ರಷ್ಯಾವು ಮೊದಲ ಜಾಗತಿಕ ಯುದ್ಧದಲ್ಲಿ ಸೋತ ನಂತರ ಕ್ರಾಂತಿಕಾರಿಗಳು ಜಾರ್ ಪ್ರಭುತ್ವವನ್ನು ಕಿತ್ತೊಗೆಯಲು ಪಟ್ಟು ಹಿಡಿದಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಇನ್ನು 1916ರ ಕೊನೆಯ ಹೊತ್ತಿಗೆ ರಾಸ್ಪುಟಿನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ನಾವು ಜಾರ್ನ ಒಂದು ರಾಣಿಯ ಅವಳ ರಾಣಿಯ ಕೈಗೊಂಬೆಯಾಗಿ ಮಾಡಿಕೊಂಡಿರ್ತಕ್ಕಂಥ ಈ ರಾಸ್ಪುಟಿನ್ ಅಂತಕ್ಕಂಥ ಒಬ್ಬ ಸನ್ಯಾಸಿ ಇಲ್ಲಿ ಕೊಲ್ತಕ್ಕಂಥ ಒಂದು ಸಂದರ್ಭ ಕಾಣ್ತೀವಿ. ಆದ್ದರಿಂದ ಇಲ್ಲಿ ಯುದ್ಧಕ್ಕೂ ಮೊದಲೇ ಡ್ಯೂಮ್ದಲ್ಲಿ ಅಥವಾ ಅಲ್ಲಿನ ಸಂಸತ್ತಿನಲ್ಲಿ ಸಂವಿಧಾನಾತ್ಮಕ ಸುಧಾರಣೆಗಾಗಿ ಬೇಡಿಕೆ ಆರಂಭವಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಜಾರ್ನು ಡ್ಯೂಮ್ವನ್ನು ಆಹಾರ ಸರಬರಾಜಿನ ಮೇಲೆ ಇಲ್ಲಿ ಜಾರ್ನು ಡ್ಯೂಮನ್ನು ವಿಸರ್ಜಿಸುವ ಮೂಲಕ ಅದರ ಅನೇಕ ಸದಸ್ಯರನ್ನು ಬಂಧನಕ್ಕೊಳಪಡಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ಆದ್ದರಿಂದ ಆಡಳಿತದಲ್ಲಿನ ಉದಾಸೀನತೆಯು ಮತ್ತು ಆಹಾರ ಸರಬರಾಜಿನ ಮೇಲೆ ದುಷ್ಪರಿಣಾಮವನ್ನು ಬೀರತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಾಣ್ತೀವಿ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ 1917 ಮಾರ್ಚ್ 8ರಂದು ಮಹಿಳಾ ಕಾರ್ಮಿಕರು ಪೆಟ್ರೋಗ್ರಾಡ್ ಅಂತಕ್ಕಂಥ ಒಂದು ಆಹಾರದ ಬೇಡಿಕೆಯನ್ನು ಮುಂದಿಡುವ ಮೂಲಕ ಮುಷ್ಕರವನ್ನು ಸಂಘಟಿಸ್ತಕ್ಕಂಥ
ಆಗಿರ್ತಕ್ಕಂಥ ಸಂದರ್ಭವನ್ನು ಕಾಣ್ತೀವಿ. ಆದರೆ ಮಾರ್ಚ್ 9ರಂದು ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರು ಮುಷ್ಕರಕ್ಕೆ ಬಂದು ಸೇರಿಕೊಂಡಿರ್ತಕ್ಕಂಥದ್ದು ಕಾಣ್ತೀವಿ. ಇದೇ ರೀತಿಯಾಗಿ ಮಾರ್ಚ್ 10ರಂದು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿರ್ತಕ್ಕಂಥ ಸಂದರ್ಭ ಕಾಣ್ತೀವಿ. ಇಲ್ಲಿ ಮುಷ್ಕರದ ನಿರತ ಕಾರ್ಮಿಕರ ಮೇಲೆ ಗುಂಡಿನ ದಾಳಿಯನ್ನು ನಡೆಸುವ ಮೂಲಕ ಸೈನಿಕರಿಗೆ ಆದೇಶ ನೀಡತಕ್ಕಂಥ ಒಂದು ವ್ಯವಸ್ಥೆ ಕಾಣ್ತೀವಿ. ಆದರೆ ಅವರು ಆದೇಶವನ್ನು ಪಾಲಿಸಲು ನಿರಾಕರಿಸ್ತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ಮತ್ತು ಕಾರ್ಮಿಕರಿಗೆ ತಮ್ಮ ಐಕ್ಯಮತ್ಯವನ್ನು ವ್ಯಕ್ತಪಡಿಸುವುದಕ್ಕಂಥ ಒಂದು ಸಂದರ್ಭವನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಆದ್ದರಿಂದ ಜಾರ್ 2ನೇ ನಿಕೋಲಸನು ದೊಡ್ಡ ಒಂದು ಹೊಡೆತವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅಂತಿಮವಾಗಿ ಮಾರ್ಚ್ 15ರಂದು ಇಲ್ಲಿ ಜಾರ್ನು ಸಿಂಹಾಸನವನ್ನು ತ್ಯಜಿಸಬೇಕಾಗಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಆದ್ದರಿಂದ ಜಾರ್ ಪದಚ್ಯುತಿಯ ನಂತರ ರಷ್ಯಾದಲ್ಲಿ ಕರೆನ್ಸ್ಕಿ ನೇತೃತ್ವ ಒಂದು ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪನೆಯಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇದನ್ನು ಮೆನ್ಸ್ವಿಕ್ ಕ್ರಾಂತಿ ಅಥವಾ ಮಾರ್ಚ್ ಕ್ರಾಂತಿ ಅಂತೇಳಿ ನಾವು ಮಾಡ್ತೀವಿ ಕರಿತೀವಿ. ಇನ್ನು ಸರ್ಕಾರವು ವಾಕ್ ಸ್ವಾತಂತ್ರ್ಯ ಮತ್ತು ಸಂಘಟನಾ ಸ್ವಾತಂತ್ರ್ಯವನ್ನು ಬಲಪಡಿಸುವ ಮೂಲಕ ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇದರ ಜೊತೆಗೆ ಧಾರ್ಮಿಕ ಮತ್ತು ಉದಾರ ವಿಚಾರಗಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಅದರ ಇಲ್ಲಿ ತಾತ್ಕಾಲಿಕ ಸರ್ಕಾರವು ಮೊದಲ ಜಾಗತಿಕ ಯುದ್ಧವನ್ನು ಇಲ್ಲಿ ಮುಂದುವರಿಸ್ತಕ್ಕಂಥ ಒಂದು ಸಂದರ್ಭವನ್ನು ಕಾಣ್ತೀವಿ. ಆದ್ದರಿಂದ ಇಲ್ಲಿ ಗಂಭೀರವಾದ ಹಿನ್ನಡೆಯನ್ನು ಅನುಭವಿಸಿದ್ದಕ್ಕಾಗಿ ಕರೆನ್ಸ್ಕಿ ನೇತೃತ್ವದ ಮೆನ್ಸ್ವಿಕ್ ಸರ್ಕಾರವನ್ನು ಇಲ್ಲಿ ರಷ್ಯನ್ನರು ಇಲ್ಲಿ ಅವರ ಆಶೋತ್ತರಗಳಾಗಿರ್ತಕ್ಕಂಥ ಭೂಮಿ, ಶಾಂತಿ ಮತ್ತು ಭದ್ರತೆಯನ್ನು ಇಲ್ಲಿ ನೀಡಲಾಗದೇ ಇರತಕ್ಕಂಥ ಕಾರಣಕ್ಕಾಗಿ ಅಧಿಕಾರದಲ್ಲಿ ವಿಫಲವಾಗ್ತಕ್ಕಂಥದ್ದನ್ನು ಕಾಣ್ತೀವಿ. ಆದ್ದರಿಂದ ಅಂತಿಮವಾಗಿ ಅಕ್ಟೋಬರ್ 15, 1917ರಂದು ಲೆನಿನ್ನ ನೇತೃತ್ವದಲ್ಲಿ ಬೋಲ್ಸ್ವಿಕರು ಮತ್ತು ಮೆನ್ಸ್ವಿಕ್ ಸರ್ಕಾರವನ್ನು ಪ್ರತಿಭಟಿಸಿ ಇಲ್ಲಿ ಅಕ್ಟೋಬರ್ 25, 1917ರಂದು ತಾತ್ಕಾಲಿಕ ಸರ್ಕಾರವನ್ನು ಪದಚ್ಯುತಿಗೊಳಿಸ್ತಕ್ಕಂಥದ್ದು ಕಾಣ್ತೀವಿ. ಇದನ್ನೇ ಅಕ್ಟೋಬರ್ ಕ್ರಾಂತಿ ಅಥವಾ ಬೋಲ್ಸ್ವಿಕ್ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಇನ್ನು ಲೆನಿನ್ ಅಂತಕ್ಕಂಥ ಒಬ್ಬ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ಸಂದರ್ಭವನ್ನು ಇಲ್ಲಿ ಅಕ್ಟೋಬರ್ ಕ್ರಾಂತಿಯ ನಂತರವನ್ನು ನೋಡ್ತೀವಿ. ಇನ್ನು ಇಲ್ಲಿ ಸೇನೆಯ ಸಹಾಯದಿಂದ ಜನತೆಯ ಎಲ್ಲ ಆಶೋತ್ತರಗಳನ್ನು ಪೂರೈಸಲು ಅಕ್ಟೋಬರ್ ಕ್ರಾಂತಿಯ ನಂತರ USSR ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತಕ್ಕಂಥ ಇದನ್ನೊಂದು ರಷ್ಯಾ ಅಂತಕ್ಕಂಥ ಅಥವಾ USSR ಅಂತ ಸ್ಥಾಪಿಸುವ ಮೂಲಕ ಲೆನಿನ್ ಗಣರಾಜ್ಯದ ಮುಖ್ಯಸ್ಥನಾಗಿ 1924ರಲ್ಲಿ ಅವನ ಮರಣ ಹೊಂದುವವರೆಗೂ ಕೂಡ ಇಲ್ಲಿ ಮುಂದುವರಿಸಿದ ಅಂತೇಳಿ ನಾವು ನೋಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಯುದ್ಧದ ನಂತರ ರಷ್ಯಾ ಅಂತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಜಗತ್ತಿನ ಪ್ರಭಾವ ಬೀರುವ ಮೂಲಕ ಮುಂದಿನ ಒಂದು ಕಾಲಾವಧಿಯಲ್ಲಿ ನಾವು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಿಗೆ ಒಂದಾಗಿರ್ತಕ್ಕಂಥ ರಾಷ್ಟ್ರವಾಗಿ ರಷ್ಯಾ ನಿರ್ಮಾಣವಾಯಿತು ಅಂತೇಳಿ ನೋಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಒಂದು ರಷ್ಯಾ ಕ್ರಾಂತಿಯಿಂದ ಇಲ್ಲಿ ಆಗಿರ್ತಕ್ಕಂಥ ಪರಿಣಾಮಗಳೇನು ಅಂತ ನಾವು ನೋಡಬೇಕಾದ್ರೆ ಇಲ್ಲಿ ಜಾರ್ನ ನಿರಂಕುಶ ಅಧಿಕಾರವು ಕೊನೆಗೊಳ್ಳುವ ಮೂಲಕ ಸಮಾಜವಾದಿ ಆದರ್ಶಗಳ ಆಧಾರದ ಮೇಲೆ ಸಂವಿಧಾನಾತ್ಮಕ ಗಣರಾಜ್ಯವು ರಷ್ಯಾದಲ್ಲಿ ರೂಪುಗೊಂಡಿತು ಅಂತೇಳಿ ನಾವು ನೋಡ್ತೀವಿ. ಎರಡನೇದಾಗಿರ್ತಕ್ಕಂಥ ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ USSR ಅಸ್ತಿತ್ವಕ್ಕೆ ಬರುವ ಮೂಲಕ ಇದು ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ USA ಪ್ರತಿ ಶಕ್ತಿಯಾಗಿ ಇದು ಜಗತ್ತಿಗೆ 2 ಶಕ್ತಿ ಬಣಗಳ ಉದಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತ ಕರಿತೀವಿ. ಈ ವಿರೋಧಿ ಬಣಗಳೇ ಎರಡನೇ ಜಾಗತಿಕ ಯುದ್ಧದ ನಂತರ ಶೀತಲ ಸಮರಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತೂ ಕೂಡ ನಾವು ಇಲ್ಲಿ ಪರಿಣಾಮಗಳಲ್ಲಿ ನೋಡ್ತೀವಿ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು 1921ರಲ್ಲಿ ಜಾರಿಗೆ ತಂದ ಹೊಸ ಆರ್ಥಿಕ ನೀತಿ NEP ಅಂದರೆ ನ್ಯೂ ಎಕನಾಮಿಕ್ ಪಾಲಿಸಿ ಇಂದಾಗಿ ಕಾರ್ಮಿಕರ ಮತ್ತು ರೈತರ ಸ್ಥಿತಿಗತಿಯಲ್ಲಿ ಸುಧಾರಣೆ ಕಂಡಿರ್ತಕ್ಕಂಥದ್ದು ಕೂಡ ರೂಸಿ ಅಥವಾ ರಷ್ಯಾದ ಕ್ರಾಂತಿಯ ಪರಿಣಾಮ ಅಂತ ನೋಡ್ತೀವಿ. ನಾಲ್ಕನೇದಾಗಿರ್ತಕ್ಕಂಥದ್ದು ಹೊಸ ಕಮ್ಯುನಿಸ್ಟ್ ಸರ್ಕಾರದ ನೇತೃತ್ವದಲ್ಲಿ ರಷ್ಯಾ ಮಹತ್ತರವಾದ ಪ್ರಗತಿಯನ್ನು ಸಾಧಿಸಿ ಇಲ್ಲಿ ರಷ್ಯಾವನ್ನು ಬಲಿಷ್ಠ ರಾಷ್ಟ್ರವಾಗಿ ತಲೆ ಎತ್ತುವಂತೆ ಮಾಡಿರ್ತಕ್ಕಂಥದ್ದು ಕೂಡ ಈ ಒಂದು ರಷ್ಯಾ ಕ್ರಾಂತಿಯ ಪರಿಣಾಮ ಅಂತ ನೋಡ್ತೀವಿ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಏಷ್ಯಾ, ಆಫ್ರಿಕಾ, ಪೂರ್ವ ಯುರೋಪ್ ಹಾಗೂ ಲ್ಯಾಟಿನ್ ಅಮೆರಿಕಾ ಸೇರಿದಂತೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನು ಹರಡಲಾರಂಭಿಸ್ತಕ್ಕಂಥದ್ದು ಕೂಡ ರಷ್ಯಾ ಕ್ರಾಂತಿಯ ಒಂದು ಪರಿಣಾಮ ಅಂತೇಳಿ ನೋಡ್ತೀವಿ. ಒಟ್ಟಾರೆಯಾಗಿ ಆಧುನಿಕ ಜಗತ್ತಿನ ಚರಿತ್ರೆಯಲ್ಲಿ ರಷ್ಯಾದ ಕ್ರಾಂತಿ ಒಂದು ಮಹತ್ವದ ಘಟನೆಯಾಗಿದ್ದು, ಮಾರ್ಕ್ಸ್ವಾದ ಮತ್ತು ಎಂಗೆಲ್ಸರ ವಿಚಾರಗಳು ಕೇವಲ ಆದರ್ಶಗಳಲ್ಲ, ಅವುಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಬಹುದು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಅದರ ಜೊತೆಗೆ ಶೋಷಣೆ, ದಬ್ಬಾಳಿಕೆಗಳನ್ನು ಹತ್ತಿಕ್ಕಿ ಸಮಾನತೆಯಲ್ಲಿ ನಂಬಿಕೆ ಇರುವ ರಾಜ್ಯವನ್ನು ಸ್ಥಾಪಿಸುವ ಶಕ್ತಿ ಮತ್ತು ದುಡಿಯುವ ವರ್ಗಗಳ ಕೈಯಲ್ಲಿದೆ ಎಂಬುದನ್ನು ಇದು ತೋರಿಸಿಕೊಟ್ಟಿರ್ತಕ್ಕಂಥದ್ದು
ತೋರಿಸಿಕೊಟ್ಟಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಆದ್ದರಿಂದ ಸಂಯೋಜಿತವಾದ ಆರ್ಥಿಕ ನೀತಿಯು ಹಲವು ಪ್ರಗತಿಪರ ಬದಲಾವಣೆಯತ್ತ ದೇಶವನ್ನು ಕೊಂಡೊಯ್ಯಬಹುದು ಎಂಬುದನ್ನು ತೋರಿಸಿಕೊಟ್ಟಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಒಟ್ಟಾರೆಯಾಗಿ ರಷ್ಯಾ ಕ್ರಾಂತಿ ಅಂತಕ್ಕಂಥದ್ದು ಕಮ್ಯುನಿಸ್ಟ್ ಸಿದ್ಧಾಂತದ ಮೇಲೆ ನಿರ್ಮಾಣವಾಗಿರ್ತಕ್ಕಂಥ ಅಥವಾ ಕಾರ್ಮಿಕರ ಕಲ್ಯಾಣವನ್ನು ಮಾಡಿರ್ತಕ್ಕಂಥ ಒಂದು ಕ್ರಾಂತಿ ಅಂತೇಳಿ ಕರಿತೀವಿ.